ಎಚ್ಡಿಕೆಗೆ ಕಾಮನ್ ಸೆನ್ಸ್ ಇಲ್ವಾ? ವೈಯಕ್ತಿಕ ದಾಳಿಗಿಳಿದಿದೆ ಡಿಕೆ ಟೀಮ್. ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಎಚ್.ಡಿ. ಬಾಲಕೃಷ್ಣ ವಿರುದ್ಧ ಮತ್ತೊಂದು ಇವಾಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಡಿಕೆಶಿ ಎಚ್ಡಿಕೆ ನಡುವೆ ಸದ್ಯ ಬಿಡದಿ ಟೌನ್ಶಿಪ್ ಸಮರ ಶುರುವಾಗಿರುವಂತದ್ದು. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬೈರಮಂಗಲಕ್ಕೆ ಚರ್ಚೆಗೆ ಬರುವಂತೆ ಎಚ್ಡಿಕೆಗೆ ಆಹ್ವಾನವನ್ನ ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಸಮರ ಇದೊಂಥರ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತದ್ದು. ಬಿಡದಿ ಸದ್ಯ ಈಗ ಬೈರಮಂಗಲಕ್ಕೆ ಚರ್ಚೆಗೆ ಬನ್ನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿಗೆ ಡಿಕೆ ಟೀಮ್ ನೇರವಾಗಿ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಎಚ್ಡಿಕೆಗೆ ಆಹ್ವಾನಕ್ಕೆ ಶಾಸಕ ಸದ್ಯ ಬಾಲಕೃಷ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಕುಮಾರಸ್ವಾಮಿಗೆ ಕಾಮನ್ ಸೆನ್ಸ್ ಇಲ್ವಾ? ಬಾಲಿಶವಾಗಿ ವರ್ತಿಸ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಮಾರಾಮಾರಿ ಆದ್ರೆ ಯಾರು ಹೊಣೆ? ಎಚ್ಡಿಕೆ ವಿರುದ್ಧ ಸದ್ಯ ಶಾಸಕ ಎಚ್.ಸಿ. ಬಾಲಕೃಷ್ಣ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಡೆದ ಬಿಡದಿ ಟೌನ್ಶಿಪ್ ಯೋಜನೆ ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರ ಮಧ್ಯೆ ಕೂಡ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತಹ ಕ್ಷೇತ್ರ. ಸೊ ಸದ್ಯ ಹಾಗಾಗಿ ಇವತ್ತಿನ ಬೆಳಗ್ಗೆಯಿಂದಲೇ ನಾವು ಗಮನಿಸ್ತಾ ಇದ್ದೀವಿ. ಎಚ್ಡಿಕೆ ಆಗಿರ್ಬೋದು, ಡಿಕೆ ಶಿವಕುಮಾರ್ ಇಬ್ರು ಕೂಡ ಪತ್ರಗಳ ವಾರ್ ಅನ್ನ ಗಮನಿಸ್ತಾ ಇದ್ದೀವಿ. ನಾವು ಇಬ್ರು ಕೂಡ ಪತ್ರಕ್ಕೆ ಪ್ರತಿರೋಧ ಮತ್ತೆ ಪತ್ರ ಬರೆಯೋದು. ಡಿಕೆ ಶಿವಕುಮಾರ್ ಕೂಡ ಪತ್ರ ಬರೆದಿದ್ದಾರೆ. ಯಾಕೆ ಬಿಡದಿ ಟೌನ್ಶಿಪ್ ಅನ್ನ ನೀವು ವಿರೋಧಿಸ್ತಾ ಇದ್ದೀರಿ? ಸದ್ಯ ಹಾಗಾದ್ರೆ ಬನ್ನಿ 26ನೇ ತಾರೀಕು 11 ಗಂಟೆಗೆ ನೀವು ವಿಧಾನಸೌಧಕ್ಕೆ ಬನ್ನಿ, ಚರ್ಚೆ ಮಾಡೋಣ. ಜೊತೆಗೆ ಅವರೊಂದು 5 ಜನ ಹೆಸರನ್ನ ನಮೂದಿಸಿದ್ದಾರೆ ಆ ಪತ್ರದಲ್ಲಿ, ಅವರನ್ನು ಕರ್ಕೊಂಬನ್ನಿ ಅಂತ. ಇದಕ್ಕೆ ಎಚ್ಡಿಕೆ ಟಾಂಕ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಕೇಂದ್ರ ಸಚಿವರಾದಂತಹ ಸಂದರ್ಭದಲ್ಲಿ ಹಲವಾರು ಕೆಲಸ ಕಾರ್ಯಗಳೆಲ್ಲ ಇರುತ್ತೆ. ಹಾಗಾಗಿ ನನಗೆ ಪೂರ್ವ ನಿಯೋಜಿತ ಸಭೆ ಎಲ್ಲ ಇದೆ. 26ನೇ ತಾರೀಕು ಬರೋದಿಕ್ಕಾಗಲ್ಲ. ಇನ್ನೊಂದು, ನಾನ್ ಕರೆದಾಗ ನೀವ್ ಯಾಕೆ ಬರ್ಲಿಲ್ಲ, ನೀವು ಕರೆದಾಗ ನಾನ್ ಯಾಕೆ ಬರ್ಬೇಕು ಎಂಬ ಅರ್ಥದಲ್ಲೂ ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಈ ವಿಧಾನಸೌಧಕ್ಕೆ ಬರೋದು, ಅಲ್ಲಿ ಬರೋದು, ಇಲ್ಲಿ ಬರೋದು ಯಾವುದು ಬೇಡ, ನೀವೇ ಖುದ್ದಾಗಿ ಬೈರಮಂಗಲಕ್ಕೆ ಬನ್ನಿ, ಬಿಡದಿಗೆ ಬನ್ನಿ, ಅಲ್ಲಿ ಜನ ಇರ್ತಾರೆ, ಕುತ್ಕೊಂಡು ಸಮಾಲೋಚನೆ ನಡೆಸೋಣ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಹಾಗೆ ಸದ್ಯ ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು 2007ರಲ್ಲಿ ವಿಧಾನಸಭೆ ಕಲಾಪ ಸಂದರ್ಭದಲ್ಲಿ ಹೇಳಿದಂತ ಮಾತುಗಳನ್ನು ಕೂಡ ಒಮ್ಮೆ ನೆನಪು ಮಾಡ್ಕೋಬೇಕು ಅಂತ ಎಚ್.ಸಿ. ಬಾಲಕೃಷ್ಣ ಇಲ್ಲಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸೊ ಈಗ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀಕ್ಷ್ಣವಾಗಿ ಇದಕ್ಕೆ ತಿರುಗೇಟನ್ನು ಕೊಟ್ಟರು. ನೋಡಿ, ಕಳೆದ 500 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇರುವವರು ಅಸಲಿ ರೈತರಲ್ಲ ಅಂತ ಮುಖ್ಯಮಂತ್ರಿಗೆ ನೇರ ಸವಾಲನ್ನ ಹಾಕಿದ್ದಾರೆ ಕೇಂದ್ರ ಸಚಿವರು. ಬನ್ನಿ ಬೈರಮಂಗಲದ ಪ್ರತಿಭಟನಾ ಸ್ಥಳಕ್ಕೆ. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದಕ್ಕೆ ವಿರೋಧವಾಗಿ ಎಚ್ಡಿಕೆ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿ ಕೂತಿರುವವರು ಅಸಲಿ ರೈತರು ಅಥವಾ ನಕಲಿ ರೈತರು ಅನ್ನೋದನ್ನ ನಾನು ಸಾಬೀತುಪಡಿಸ್ತೀನಿ. ನೇರವಾಗಿ ಬನ್ನಿ, ಬಿಡದಿಗೆ ಬೈರಮಂಗಲಕ್ಕೆ ಬನ್ನಿ, ಕುತ್ಕೊಳ್ಳೋಣ. ಈಗೇ ನೀವು ಸಾವಿರಾರು ಎಕರೆನ ಕಬಳಿಸೋದಕ್ಕೆ ಗುರಿಯಾಗಿ ಹೊಂಚು ಹಾಕಿದ್ದೀರಲ್ಲ, ಆ ಭೂಮಿನ ಟೌನ್ಶಿಪ್ ಮಾಡ್ತೀನಿ, AI ನಿರ್ಮಿತ ಒಂದು ಸ್ವಾಧೀನಕ್ಕೆ ನಾನು ಗುರಿಯಾಗಿಸ್ತೀನಿ ಅಂತ ಹೇಳಿ ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಅದು ರೈತರ ಅಥವಾ ಬೇರೆ ಯಾರೋ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಅವರು ಮಾತುಗಳನ್ನ ಹೇಳಿದ್ರು. ಈ ಕುರಿತಂತೆ ಎಚ್.ಸಿ. ಬಾಲಕೃಷ್ಣ ಕೂಡ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ರಿಯಲ್ ಎಸ್ಟೇಟ್ ದುರಾಸೆಯಿಂದ ಕೂಡ ಮುಗ್ಧ ರೈತರಿಂದ ನೀವು ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ತಾ ಇದ್ದೀರಿ ಅನ್ನುವಂತಹ ಬ್ರೋಕರ್ ಕೆಲಸ ಮಾಡ್ತಿದ್ದೀರಿ ಅನ್ನೋದನ್ನ ಕೂಡ ಇಲ್ಲಿ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸಿರೋದು ಡಿಕೆ ಶಿವಕುಮಾರ್ ಪರವಾಗಿ. ಹಾಗಾಗಿ ಇಲ್ಲಿ ಸದ್ಯ ಪರ ವಿರೋಧ ಚರ್ಚೆಗಳು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾನೆ ಇದೆ ಸುದೀರ್ಘವಾಗಿ. ಮತ್ತೊಂದು ಕಡೆಗೆ ಈಗ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಇದನ್ನ ತಮ್ಮ ಪ್ರತಿಷ್ಠೆಯ ಕಣವಾಗಿ ಕೂಡ ತಗೊಂಡಿರೋದು. ಬಿಡದಿ ಟೌನ್ಶಿಪ್ ನ ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಕೂಡ ಅದನ್ನ ಪಡೆಯೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯ. ಹೀಗಾಗಿ ಅವರ ಬಣವೇ ಈಗ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದೆ. ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ, ಯಾಕೆ ಈ ತರದ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಚ್.ಸಿ. ಬಾಲಕೃಷ್ಣ ಕೂಡ ಹೇಳಿರುವಂತದ್ದು. ಹಾಗಾಗಿ ಯಾರು ಎಲ್ಲಿಗೆ ಬರಬೇಕು, ಯೋಚನೆ ಮಾಡಿರೋದು ಜನರ ಪರವಾಗಿ ಅಂತ ಈಗ ಎಚ್.ಸಿ. ಬಾಲಕೃಷ್ಣ ವಹಿಸ್ಕೊಂಡು ಮಾತಾಡಬಹುದು. ಆದ್ರೆ ಈ ಪ್ರತಿರೋಧ ಹಾಗೆ ಈ ಚರ್ಚೆಗಳು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನಾವು ಸದ್ಯ ಕಾದ್ ನೋಡ್ಬೇಕಾಗಿದೆ. ಇನ್ನು ಮತ್ತೊಂದು ಕಡೆಗೆ ಈಗ ಎಚ್.ಸಿ. ಬಾಲಕೃಷ್ಣ ಏನೋ ಬೈದಿದ್ದಾರೆ, ಕಾಮನ್ ಸೆನ್ಸ್ ಇಲ್ವಾ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಪ್ರತಿಯುತ್ತರವಾಗಿ ಎಚ್.ಡಿಗೆ ಏನು ರಿಯಾಕ್ಷನ್ ಕೊಡ್ತಾರೆ, ಇದು ಯಾವ ತರದ ರಾಜಕೀಯ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಇನ್ನು ಮತ್ತೊಂದು ಕಡೆಗೆ ಸದ್ಯ ಈ ಬಿಡದಿ ಟೌನ್ಶಿಪ್ ನ ವಿಚಾರವಾಗಿ ರೈತರು ದಿನೇ ದಿನ ದಂಗೆ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನ ಕೊಡೋಕ್ ಸಿದ್ಧ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಡಿಕೆ ಬಣ ಕೂಡ ಬೆಳಗ್ಗೆ ಆಲ್ರೆಡಿ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದೆ. ಎಚ್ಡಿಕೆಗೆ ಕಿವಿ ಮಾತು ಹೇಳೋದಕ್ಕೂ ಅಥವಾ ಬೇರೆ ರಾಜಕೀಯ ಯಾವ ಉದ್ದೇಶದಿಂದ ಹೋಗಿ ಅವರನ್ನ ಮೀಟ್ ಮಾಡಿ ಏನ್ ಕಿವಿ ಮಾತು ಹೇಳಿದಾರೋ ಗೊತ್ತಿಲ್ಲ. ಮತ್ತೊಂದು ಕಡೆಗೆ ಬಂದಂತ ಟೀಮ್, ಡಿಕೆ ಬಣದ ಟೀಮೇ ಈಗ ಎಚ್ಡಿಕೆ ವಿರುದ್ಧ ಒಬ್ಬೊಬ್ಬರೇ ವಾಗ್ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಸದ್ಯ ಈಗ ಬೈರಮಂಗಲದ ಮಾರಾಮಾರಿ ಕುರಿತಂತೆ ಏನೀಗ ಡಿಕೆಶಿ ಮತ್ತೆ ಎಚ್ಡಿಕೆ ವಿರುದ್ಧವಾಗಿ ಎಚ್.ಸಿ. ಬಾಲಕೃಷ್ಣ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಕಾಮನ್ ಸೆನ್ಸ್ ಇಲ್ಲ ಹಂಗೆ ನೋಡಿ. ಒಂದು ಕೇಂದ್ರ ಸಚಿವರಿಗೆ ಒಬ್ಬ ಕಾಮನ್ ಸೆನ್ಸ್ ನಿಮಗಿರಬೇಕು. ಎಚ್.ಸಿ. ಬಾಲಕೃಷ್ಣ ಅವರಿಗೆ ಒಬ್ಬ ಕೇಂದ್ರ ಸಚಿವ, ಒಬ್ಬ ಜನಪರ ನಾಯಕನಾಗಿ, ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಅವರಿಗೆ ನೀವು ಹೇಳುವಂತ ಮಾತುಗಳು ಸಮಂಜಸವಲ್ಲ. ನೋಡಿ, ಕಾಮನ್ ಸೆನ್ಸ್ ಇಲ್ವಾ, ಅದಿಲ್ವಾ, ಇದ್ವಾ, ನೀವು ರಾಜಕೀಯವಾಗಿ
ಪ್ರತಿದಾಳಿಯನ್ನ ಮಾಡಿ ರಾಜಕೀಯವಾಗಿ ಯಾವ ಭಾಷೆ ಭಿನ್ನಾಣಗಳನ್ನು ಬಳಸ್ತೀರೋ ಅದನ್ನ ಬಳಸಿ, ಅದನ್ನು ಬಿಟ್ಟು ಕಾಮನ್ ಸೆನ್ಸು ಮತ್ತೊಂದು ಮಗದೊಂದು ಹೇಳುವಂತೆ ನಿಮಗೆ ಫಸ್ಟ್ ಕಾಮನ್ ಸೆನ್ಸ್ ಇರಬೇಕು. ಆ ವರ್ಡ್ ಅನ್ನ ನೀವು ಯೂಸ್ ಮಾಡ್ತಾ ಇರುವಾಗ, ಅದು ಕೂಡ ರಾಜ್ಯ ರಾಜಕಾರಣದಲ್ಲಿ ಅದು ನೀವು ಓಪನ್ ಸ್ಟೇಟ್ಮೆಂಟ್ ಕೊಡುವಾಗ ಬಹಳ ಮುತುವರ್ಜಿನ ವಹಿಸಿಕೊಡ್ಬೇಕು. ಯಾಕಂದ್ರೆ ಹೇಳಿ ಕೇಳಿ ಎಚ್ ಡಿ ಕುಮಾರಸ್ವಾಮಿ ಬಹಳ ವರ್ಷಗಳಿಂದ ರಾಜಕೀಯನ ಬಲ್ಲವರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋರು, ಹಾಗೆ ಅವರ ತಂದೆ ಪ್ರಧಾನಿಯಾಗಿ ಕೆಲಸ ಮಾಡಿರೋರು, ಬಲ್ಲರು. ರಾಜಕೀಯ ಏನು ಎತ್ತ ಆಳ ಅಗಲ ಎಲ್ಲ ತಿಳಿದಿರೋದ್ರಿಂದ ವರ್ಡ್ಸ್ಗಳನ್ನ ಯೂಸ್ ಮಾಡುವಾಗ ಬಹಳ ನಾವು ಗಮನಿಸಿ ಮಾತಾಡೋ ಮುಂಚೆ ಒಂದ್ಸಲ ತಲೆಯಲ್ಲಿ ಯೋಚನೆ ಮಾಡಿ ಮಾತಾಡುವಂಥದ್ದು ಎಲ್ಲ ಶಾಸಕರು, ನಾಯಕರು, ರಾಜಕೀಯವರಿಗೆ ಇರಬೇಕಾದಂಥ ವಿಚಾರವಾಗಿದೆ. ಎಸ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ವಿಚಾರ ಎತ್ತ ಸಾಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ದಿನಕ್ಕೊಂದೊಂದು ತಿರುವು 26ನೇ ತಾರೀಕಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೇನೋ ಆಹ್ವಾನ ಕೊಟ್ಟಿದ್ದಾರೆ. ಎಚ್ ಡಿಗೆ ಇದಕ್ಕೆ ಪ್ರತಿರೋಧವಾಗಿ ನಾನು ಬರೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸದ್ಯ HDK DK ಶಿವಕುಮಾರ್ ಈ ಇಬ್ಬರ ಬಣವಾಗಿ ಏನು ಮಾರ್ಪಟ್ಟಿದೆ ಈಗ ಬಿಡದಿ. ಈ ಬಿಡದಿಗಾಗಿ ಈಗ ರೈತರು ಒಂದ್ ಕಡೆ ಹೋರಾಡ್ತಾ ಇದ್ದಾರೆ, ರೈತರು ಪ್ರಾಣ ಸಂಕಟದಲ್ಲಿ ಒದ್ದಾಡ್ತಿದ್ದಾರೆ, ರಾಜಕೀಯ ನಾಯಕರು ಚೆಲ್ಲಾಟ ಆಡ್ತಿದ್ದಾರೆ, ಇನ್ನಿಲ್ಲದ ಕಸರತ್ ನಡೆಸ್ತಾ ಇದ್ದಾರೆ. ಯಾರ್ಯಾರ ಕಿವಿ ಮಾತು ಮುಖಾಂತರ ಹೇಳಿಸೋದು, ಯಾರ ಮುಖಾಂತರ ವಿಷಯ ತಲುಪಿಸೋದು, HDK ಸಿಟ್ಟನ್ನು ಹೆಂಗ್ ಶಮನ ಮಾಡೋದು, HDK ಬಿಡದಿ ಒಪ್ಪಿಗೆ ಕೊಡೋದಕ್ಕೆ ಯಾವ ರೀತಿಯಾಗಿ ಗಮನ ಹರಿಸೋದು ಅಂತ ಹೇಳಿ. ಇನ್ನು 2006ರಲ್ಲಿ ಇದೇ HD ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ವಿಚಾರ ಎತ್ತಿದಾಗ ಇದೇ DK ಶಿವಕುಮಾರ್, ಇದೇ ಸಿದ್ದರಾಮಯ್ಯ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅದರ ವಿರುದ್ಧವಾಗಿ ಮಾಡೋದಕ್ಕೆ ಬಿಡಲ್ಲ, ಯಾಕೆ ಮಾಡ್ತೀರಾ, ರೈತರ ಭೂಮಿಯನ್ನ ಯಾಕೆ ಕಸಿದುಕೊಳ್ತೀರಾ ಎಂಬರ್ಥದಲ್ಲಿ ಕೂಡ ಮಾತನಾಡಿದ್ರು. ಹಾಗಾಗಿ ಅದನ್ನ ಎಚ್ ಡಿ ಕುಮಾರಸ್ವಾಮಿ ಆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ರೆಡ್ ಝೋನ್ ಮಾಡಿರ್ತಾರೆ. ಸೊ ರೆಡ್ ಝೋನ್ ಅಂತಂದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಅದನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಹಾಗಾಗಿ ಈಗ DK ಶಿವಕುಮಾರ್ ಅವರು ಕೂಡ ಅದನ್ನ ಗಮನಿಸ್ತಾ ಇರುವಂಥದ್ದು. DK ಶಿವಕುಮಾರ್ ಕೂಡ ಇನ್ನೂ ಹೆಚ್ಚಿನ ರೀತಿಯಾಗಿ ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ರಾಜಕೀಯ ಧುರೀಣರನ್ನ ಭೇಟಿ ಮಾಡೋದಾಗಿರ್ಬೋದು. ಸೊ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಎಸ್, ಈ ಕುರಿತಂತೆ ಬಾಲಕೃಷ್ಣ ಅವರು ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು, HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಹರಿಹಾಯ್ದ್ರು. ಹಾಗಾದ್ರೆ ಏನ್ ಹೇಳಿದ್ರು HC ಬಾಲಕೃಷ್ಣ, ಬನ್ನಿ ನೋಡ್ಕೊಂಬರೋಣ. ಅವ್ನು ಮಾನ ಮರ್ಯಾದೆ ಇದೆ ಹೇಳ್ಬೇಕು. ಇಂಥ ನಾನು ಹೇಳಿಲ್ಲ, ಒಬ್ಬ ಲೀಡರ್ ಆಗಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬಿಡಕ್ಕೆ ಹೇಳ್ತೀವಿ. ನಿಮ್ಮ ಕೈ ಮುಗಿತೀವಿ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀವಿ. ಯಾರು ಆಮೇಲೆ ಸೈಡ್ ಕೊಡ್ತಾವ್ರೆ? ಅಸಹ್ಯ ಆಗಲ್ಲನ್ರಿ ಇಂಥ ಸ್ಟೇಟ್ಮೆಂಟ್ಗಳನ್ನ. ಒಬ್ಬ ಲೀಡರ್ ಆಗಿ ಲೆಟ್ ನಿಖಿಲ್ ಕುಮಾರಸ್ವಾಮಿ ಸ್ಪೀಕ್. ಆ ಥರ ಇನ್ನೊಬ್ರು ಯಾರೋ ಮಾತಾಡ್ತಿದ್ರಲ್ಲ, ಬೋಲ್ಟೆ ಬಿಡ್ತಿದ್ರಲ್ಲ, ಅವ್ರು ಮಾತಾಡಲಿ. ಒಬ್ಬ ಲೀಡರ್ ಆಗಲ್ಲ, MLA ಚಿಲ್ಲರ ರಾಜಕಾರಣ ಅಲ್ವೇನ್ರಿ ಇದು? ಯಾವ MLA ಕೊಡ್ಕೋ ಆ ಥರ ಇಡಕ್ಕೆ ಹೇಳ್ರಿ. ಮುಂದೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಇಲ್ಲ ಅವೇ ನಿವೃತ್ತಿ ಹೊಂತಾರ ಕೇಳ್ರಿ. ರಾಜಕೀಯದಿಂದ ಏನಾದ್ರು ಒಂದು ಇನ್ಸಿಡೆನ್ಸ್ ಆ ಥರ ಹೇಳಿದ್ರೆ ತೋರಿಸಿದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಅವ್ರು ನೀವು ನಿವೃತ್ತಿ ಹೊಂತಾರ ಕೇಳ್ರಿ. ಅಸಹ್ಯ ರೀ. ನೀವು ಕೇಳಬಾರ್ದು ಇಂತಷ್ಟೇ. ಅವ್ರ ಹತ್ರ ಇಂಥವೆಲ್ಲ ಮೈಗಿಟ್ಕೊಂಡು ಹೋಗ್ಬೇಡಿ. ಇವೆಲ್ಲ ಚಿಲ್ಲರೆ ಸ್ಟೇಟ್ಮೆಂಟು. ಕೊಡಕ್ಕೆ ಹೇಳಿ ಆಧಾರನ, ಕೊಡಕ್ಕೆ ಹೇಳ್ರಿ. ಅವ್ರ ಹತ್ರ ಇದ್ರೆ ಆಧಾರನ. ಚಿಲ್ಲರೆ ಸ್ಟೇಟ್ಮೆಂಟ್ ಇದು. MLAಗಳಿಗೆಲ್ಲ ಸೈಟ್ ಕೊಡ್ತಾರೆ ಇಲ್ಲಿ ಹೋರಾಟ ಮಾಡೋರು. MLAಗಳಿಗೆ ನಾಚಿಕೆ ಆಯ್ತದೆ. ಅವರೊಬ್ರು ಕೇಂದ್ರ ನಾಯಕರು ಅಂತ ಮರ್ತ್ಬಿಟ್ಟವ್ರ ಅಂತ ನಾನು ಹೇಳೋದು, ಕೇಂದ್ರ ಮಂತ್ರಿ ಅಂತ ಮರ್ತ್ಬಿಟ್ಟವ್ರ ಅಂತ ನಾನು ಹೇಳೋದು. ಈ ಥರ ಚಿಲ್ಲರೆ ಸ್ಟೇಟ್ಮೆಂಟ್ಗಳು, ಕ್ಷುಲ್ಲಕ ಸ್ಟೇಟ್ಮೆಂಟ್ಗಳು. ನಾನು ಹಂಗೂ ಹೇಳಿದೆ, ಆಯ್ತಪ್ಪ ಬಿಟ್ಬಿಡೋಣ. ನೀವು ಇದನ್ನ ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ದೆ. ನಾನು ಹೇಳ್ಬಿಟ್ರೆ ಪ್ರಮಾಣ ಮಾಡೋಕ್ಕಾಯ್ತದ ಅಂತಾರೆ. ಮತ್ತೆ ದೇವ್ರ ಮುಂದೆ ನಾವು ಸಾಕ್ಷೀಕರಣ ಮಾಡ್ದೇನೆ ಬೇರೆ ಎಲ್ಲಿ ಮಾಡೋದು? ನೋಡಿ, ಹಿಂಗೆ ಹೇಳಿದ್ರಲ್ಲ ನೀವು, MLAಗಳಿಗೆಲ್ಲ ಕೊಡ್ತಾರೆ ಸೈಟ ಅಂತ. ಇದು ನಮ್ಗೆ ಅಸಹ್ಯ ಆಗಿದೆ ಇಂಥ ಸ್ಟೇಟ್. ನೀವು ದಯಮಾಡಿ ಅವ್ರು ಏನಾದ್ರು ಕೇಳ್ಕೊ ಅಂತ ಪ್ರಶ್ನೆ ನಮ್ಮನ್ನು ಕೇಳಬೇಡ್ರಿ. ಅವರಂತೂ ಆ ಮಟ್ಟಕ್ಕೆ ಇಳಿದು ಮಾತಾಡಿದಾಗ ನಾವು ಆ ಮಟ್ಟಕ್ಕೆ ಇಳಿದು ಮಾತಾಡೋಕ್ಕಾಗಲ್ಲ. ಕೈ ಮುಗ್ದು ಕೇಳ್ಕೊತೀನಿ. ಚಿಲ್ಲರೆ ಪ್ರಶ್ನೆ ಇದು. ಆಮೇಲೆ 10,000 ಸರ್ಕಾರಿ ಭೂಮಿ ಕಬಳಿಸ್ಬಿಟ್ಟವ್ರೆ. ಹೆಂಗ್ರಿ ಕಬಳಿಸೋಕ್ಕಾಯ್ತು? ಎಲ್ಲದಕ್ಕೂ ಲೆಕ್ಕ ಐತೆ. ಅಷ್ಟೊಂದಿತ್ತು ಭೂಮಿ. ಹೌದು, ಭೂಮಿ ಇತ್ತು ಸರ್ಕಾರಿ ಲೆಕ್ಕದಲ್ಲಿ. ಪ್ರತಿಯೊಬ್ಬ ರೈತನು ಬಂದು ತನ್ನ ಡಾಕ್ಯುಮೆಂಟ್ ಕೊಡ್ತಾವ್. ಇವಾಗ ಅದು ಬಾಲಕೃಷ್ಣನ ಹೆಸರು ಮಾಡ್ಕೊಂಡಿದ್ರೆ ನೀನು ಪ್ರಶ್ನೆ ಮಾಡು. ರೈತನ ಹೆಸರಲ್ಲಿ ಆಯ್ತಾ ಇರೋದು. ಈಗ ಸರ್ಕಾರಿ ಲೆಕ್ಕ ಅವ್ನು ಡಾಕ್ಯುಮೆಂಟೇಶನ್ ಮಾಡಕ್ಕೆ ಹೋದಾಗ ಇದು ಖಾಲಿ ಇತ್ತು. ಇವಾಗ ಅವ್ನು ಬರ್ತಾವನೆ, ಅಣ್ಣ ನಂದು 53ರಲ್ಲಿ ಮಂಜೂರಾಗದೆ, ನಂದು 50ರಲ್ಲಿ ಮಂಜೂರಾಗದೆ, ಹಿಂದೆ ಹಿಂಗೆ ಮಂಜೂರಾಗಿದೆ. ಇದನ್ನೆಲ್ಲ ನಮ್ಗೆ ರೆಕ್ಟಿಫೈ ಮಾಡಿ ಅವೆಲ್ಲ ನಾವು ರೈತರಿಗೆ ಅನುಕೂಲ ಮಾಡ್ತಾರೆ. ಅದು ನಮಗಲ್ಲ. ನಮಗೇನಾರು ಅನುಕೂಲ ಮಾಡ್ಕೊಳ್ಳೋದು ಒಂದಿದ್ರೆ ತೋರಿಸ್ತೀವಿ, ಒಂದು ಕುಂಟೆ ಇದ್ರೆ ತೋರಿಸ್ತೀವಿ. ನಾವು ರಾಜಕಾರಣ ಮಾಡಲ್ಲ. ಆಮೇಲೆ ದಯಮಾಡಿ ನಾನು ನಿಮ್ಮ ಮುಖಾಂತರ ಕುಮಾರಸ್ವಾಮಿ ಅವ್ರ ಕೈ ಜೋಡಿಸಿ ಕೇಳ್ಕೊತೀನಿ, ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೇಂದ್ರ ಮಂತ್ರಿಯಾಗಿ ಕೊಡೋದನ್ನ ನಿಲ್ಲಿಸಬೇಕು ಅಂತ ಮನವಿ ಮಾಡ್ತೀವಿ. 4,500 ರೈತರು ಭೂಮಿ ಕೊಡಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪತ್ರ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಅಧಿಕಾರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಸರ್. ಈಗ ಅದ್ರ ಬಗ್ಗೆ ನಾವು ನೋಟಿಫಿಕೇಶನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಯ್ತದೆ ಎಷ್ಟು ಕೊಟ್ಟವ್ರೆ ಎಷ್ಟು ಕೊಟ್ಟಿಲ್ಲ ಅಂತ. ಸುಮ್ಮನೆ ಏನು ನಾನು ಹೇಳ್ತೀನಿ, ನಾನೀಗ 5,000 ಜನ ನನ್ಗೆ ಕೊಟ್ಟವ್ರೆ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಬೇಕಲ್ಲ. ಕೊಡಕ್ಕೆ ಹೇಳಿ ದಾಖಲೆ. ಯಾವ ರೈತರು 4,000 ಜನ ರೈತರುಗಳು ಕೊಟ್ಟವ್ರೆ ಅಂತ ಕೊಡಕ್ಕೆ ಹೇಳಿ ನೋಡೋಣ. ಸುಮ್ಮನೆ ನೋಡಿ ಸರ್, ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಏನೋ ಬೇಗ ಸ್ಟೇಟ್ಮೆಂಟ್ ಮಾಡಿ. ಯಾಕಂದ್ರೆ ನೀವು ಮುಖ್ಯಮಂತ್ರಿಗಳು, ಅವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ನೀವು ಅವ್ರ ಮುಂದೆ ಹೋಗಿ ಹಿಡಿತೀರಾ, ಅದನ್ನ ಜನ ನೋಡ್ತಾರೆ. ಅದಕ್ಕೆ ಏನೋ ಒಂದು ಹೇಳೋದು. ಮೊದಲೇ ಎಲ್ಲ ಹೇಳ್ತಾರೆ ಇಟ್ ಅಂಡ್ ರನ್ ಕೇಸ್ ಕುಮಾರಸ್ವಾಮಿ ಅಂತ. ಹಂಗೆ ಇದು ಅದೇ ಸೇಮ್ ಕೇಸೇ.
ಈಗ ಹೇಳಿಲ್ಲ MLA ಕೊಟ್ಬಿಡ್ತಾರೆ ಸೈಟ ಅಂತ ತೋರ್ಸಕ್ಕೆ ಹೇಳಿ. ಇಂಥವೆಲ್ಲ ಮಾತಾಡ್ಬಿಟ್ಟು ಅಂಥ ಪ್ರಶ್ನೆ ನಮ್ಮನ್ನು ಕೇಳ್ಬೇಡ್ರಪ್ಪ, ಅವ್ರು ಏನೋ ಹೇಳ್ಕೊಳ್ಳಿ ಕುಮಾರಸ್ವಾಮಿ. ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವರ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ಆಯಿತು, ಅದ್ರ ಬಗ್ಗೆ ತನಿಖೆ ಮಾಡ್ಸಕ್ಕೆ ಹೇಳಿ. ಕೇಂದ್ರದಲ್ಲಿ CBI ಐತೆ, ಮಾಡಕ್ಕೆ ಹೇಳಿ. CBI ಐತೆ, ಅದು ರಾಜ್ಯದ ಅಭಿವೃದ್ಧಿಗೋ ಅವ್ರು ನಮ್ಮ ಅಭಿವೃದ್ಧಿಗೋ ಅದಂತ ತನಿಖೆ ಮಾಡ್ಸಕ್ಕೆ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. CBI ತನಿಖೆ ಕೊಡಲಿ, ಅದು ಅಭಿವೃದ್ಧಿ ಸರ್ಕಾರದ ಅಭಿವೃದ್ಧಿಗೆ ಅಂದರೆ ಮಾಡಕ್ಕೆ ಬಿಡಲಿ, ಅವರೇ ಬಂದು ನಿಂತ್ಕೊಂಡು ಮಾಡಿಸ್ಲಿ.